ಪರಿಷತ್ನಲ್ಲಿ ಸಿಎಂ ಬಜೆಟ್ ಕುರಿತು ಉತ್ತರ ಕೊಟ್ಟು ಮುಗಿಸ್ತಾ ಇದ್ದಂತೆ ವಿಪಕ್ಷಗಳು ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಸಿಪಿ, ಟಿಎಸ್ಪಿ ಕಾನೂನು ತಂದಿದ್ದು ನೀವೇ, ತಿಂದಿದ್ದು ನೀವೇ, ನಮ್ಗೇನ್ ಸಿಕ್ಕಿದ್ದು ಅದನ್ನ ಹೇಳಿ. ಇದೊಂದು ದಲಿತ ವಿರೋಧಿ ಬಜೆಟ್, ನಾವು ಈ ಬಜೆಟ್ನ ವಿರೋಧ ಮಾಡ್ತೀವಿ ಅಂತ ವಿಪಕ್ಷಗಳು ಸಭಾತ್ಯಾಗವನ್ನ ಮಾಡಿದ್ದಾರೆ. ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ಶೇಮ್ ಶೇಮ್ ಅಂತ ಕೂಗಿದ್ರು. ಈ ವೇಳೆ ಸಿಎಂ ಇವರು ಮನುವಾದಿಗಳು, ಆರ್ಎಸ್ಎಸ್ನವರು, ನೀವು ಬಜೆಟ್ ಸಹಿಸಲ್ಲ ಅಂತ ಗುಡುಗಿದ್ರು. ಅಲ್ಲದೆ ವಿಪಕ್ಷಗಳ ಸಭಾತ್ಯಾಗದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಧನ ವಿನಿಯೋಗ ವಿಧೇಯಕ ಅಂಗೀಕಾರ ಮಾಡಿಸಿದ್ದಾರೆ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಕಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಶುರುವಾಗಿದೆ. ಬಂಡಾಯ ಸ್ಪರ್ಧೆಗೆ ಮುಂದಾಗಿರುವ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ಪಡೆಯದೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ನಾಮಪತ್ರ ವಾಪಸ್ ಪಡೆಯುವ ಸಮಯ ಮುಕ್ತಾಯವಾದ ಹಿನ್ನೆಲೆ ಸಾದಿಕ್ ಮನೆ ಬಳಿ ಭಾರೀ ಹೈಡ್ರಾಮವೇ ನಡೆದಿದೆ. ಇನ್ನು ಸಾದಿಕ್ ಸುದ್ದಿಗೋಷ್ಠಿ ವೇಳೆ ಬಂದ ರಿಜ್ವಾನ್ ಸಲೀಂ ಅಹಮದ್ ಸಾದಿಕ್ ಅವರನ್ನ ಮನೆಯೊಳಗೆ ಕರ್ಕೊಂಡು ಹೋಗಿ ಚರ್ಚೆ ನಡೆಸಿದ್ದಾರೆ. ಆದರೆ ಅದಕ್ಕೂ ಸಾದಿಕ್ ಒಪ್ಪಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಸಲೀಂ ಅಹಮದ್ ಹಾಗೂ ರಿಜ್ವಾನ್ ವಾಪಸ್ ಆಗಿದ್ದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂಡಾಯ ಸ್ಪರ್ಧೆಯಂತೂ ಫಿಕ್ಸ್ ಆಗಿದೆ. ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದರೆ ನಾನು ಸೋತರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸಾದಿಕ್ ಭೇಟಿ ಮಾಡಕ್ಕೆ ಬಂದು ಪಕ್ಷದ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ. ನಾವು ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷ ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ, ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ ನಾವು ಕೂಡ ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡೋಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ ಅವ್ರು ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ಹೌದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರಂತ. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಸಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು, ಆದರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದರು, ನಾವು ಮಾತಾಡಿದ್ದೀವಿ. ಮತ್ತೆ ಕೂತ್ಕೋತೀವಿ, ನಾಳೆ ನಾಳಿದ್ದಲ್ಲಿ ಕೂತ್ಕೋತೀವಿ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ನಾಮಪತ್ರ ಹಿಂಪಡೆಯೋಕೆ ಇಂದೇ ಕೊನೆಯ ದಿನವಾಗಿದೆ. ಅಂತಿಮವಾಗಿ ಚುನಾವಣಾ ಕಣದಲ್ಲಿ 9 ಅಭ್ಯರ್ಥಿಗಳು ಉಳ್ಕೊಂಡಿದ್ದಾರೆ. 14 ಅಭ್ಯರ್ಥಿಗಳ ಪೈಕಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ 5 ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ನಾಮಪತ್ರ ಹಿಂಪಡೆಯೋಕೆ ಇಂದು ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಕಾಶ ನೀಡಲಾಗಿತ್ತು. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಬಳಿ ಭಾರೀ ಹೈಡ್ರಾಮಾ ನಡೆದಿದೆ. ಅಧಿಕಾರದ ಅವಧಿ ಮುಗಿದ್ರೂ ರಾಜೀನಾಮೆ ನೀಡದ ಆರೋಪದ ಹಿನ್ನೆಲೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ಗೆ ಕಪ್ಪು ಮಸಿ ಬಳಿದು ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಬೈಲಾ ಉಲ್ಲಂಘಿಸಿ ಹಿಂಬಾಗಿಲಿನಿಂದ ಅಧಿಕಾರದಲ್ಲಿ ಮುಂದುವರಿಯಲು ಯತ್ನಿಸಿದ್ದಾರೆ ಅಂತ ಅಧ್ಯಕ್ಷ ಸುರೇಶ್ಗೆ ಘೇರಾವ್ ಹಾಕಿ ಘೋಷಣೆ ಕೂಗಿ ಕುರುಬ ಸಂಘದ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಕ್ಕೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಕಾನೂನು ಪ್ರಕಾರ ಎಲ್ಲವೂ ಕಾನೂನು ಪ್ರಕಾರ ಹೋಗಿದೆ. ಅಥವಾ ಇದ್ಮೇಲೆ ಇವರು ಚುನಾವಣೆ ಅಧಿಕಾರಿಗಳು ಕೊಡಬೇಕು, DR ಕೊಡಬೇಕು, DR ನನ್ನ ಡೈರೆಕ್ಷನ್ ಕೊಡಬೇಕು, ಚುನಾವಣೆ ಮಾಡಿ ಅಂತ. ಚುನಾವಣೆ ಮಾಡೇ ಮಾಡ್ತೀವಲ್ಲ, ಇವ್ರೇನು ಕೊಡ್ತಾನೆ ಸುಮ್ಮನೆ. ಅಪ್ರಾಪ್ತ ಬಾಲಕ ಇಬ್ಬರನ್ನ ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನ ಪೀಣ್ಯದಲ್ಲಿ ನಡೆದಿದೆ. ಯಮುನಾ ಹಾಗೂ ಸಂದೀಪ್ ಮೃತ ದುರ್ದೇವಿಗಳು. ಮಲೇಗೌಡ ಜೊತೆ ಛಾಯಾ ಎಂಬಾಕೆ ಅಕ್ರಮ ಸಂಬಂಧ ಹೊಂದಿದ್ದ ಆರೋಪ ಹಿನ್ನೆಲೆ ಈ ಬಗ್ಗೆ ಪ್ರಶ್ನಿಸೋಕೆ ಛಾಯಾ ಮನೆಗೆ ಬಳಿ ಮಲೇಗೌಡ ಪತ್ನಿ ಯಮುನಾ, ಆಕೆಯ ಸಹೋದರ ಸುದೀಪ್ ಹೋಗಿದ್ರು. ಈ ವೇಳೆ ಗಲಾಟೆಯಾಗಿದ್ದು ಮನೆಯಲ್ಲಿದ್ದ ಛಾಯಾ ಮಗ ಯಮುನಾ ಹಾಗೂ ಸುದೀಪ್ಗೆ ಚಾಕು ಚುಚ್ಚಿ ಕೊಲೆ ಮಾಡಿದ್ದಾನೆ. ಘಟನೆ ಸಂಬಂಧ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ.
ನಮ್ಮಪ್ಪ ಫೋನ್ ಮಾಡಿದ್ದು ಅಂಕಲ್. ಬೇಗ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಫೋನ್ ಮಾಡಿದ್ದು. ಏನು ವಿಷಯ ಅಂತ ಏನು ಹೇಳಿರಲಿಲ್ಲ. ಆಮೇಲೆ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಈ ವಿಷಯ ಅಂತ. ಇದು ಚಾಕು ಹಾಕಿ ಸಾಯಿಸಿದ್ದಾನೆ ಅಂತ. ಇದು ಯಾರ ಮನೆ? ಇದು ನಮ್ಮ ಅಪ್ಪಂಗೂ ಮತ್ತು ಇವರ ಛಾಯಾ ಅಂತ ಅಕ್ರಮ ಸಂಬಂಧ ಇತ್ತು. ರೀಸೆಂಟಾಗಿ ಹೋಗಿದ್ರು. ಅದ್ರ ಮೇಲೆ ಡೌಟ್ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಆವಾಗ ನಾನು ನಮ್ಮಮ್ಮನ ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮಪ್ಪನೂ ನಾವು ಒಂದಾಗಿದ್ವಿ ಅಂಕಲ್. ಇವ್ರಿಗೂ ಏನೂ ಸಂಬಂಧ ಇರಲಿಲ್ಲ. ಆವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಅವ್ರ ಮಗನೇ ಕರ್ಸ್ಬಿಟ್ಟು ಚಾಕು ಹಾಕಿ ಸಾಯಿಸಿರೋದು. ನಮ್ಮಮ್ಮ ಬೇಕು ಅಂತ ಬಂದಿಲ್ಲ ಅಂಕಲ್. ಇಲ್ಲಿ ಗೊತ್ತಿದ್ದಿದ್ರೆ ನಾನು ಬರ್ತಾಯಿದ್ದೆ ಅಂಕಲ್. ನನ್ನ ಕಾಲೇಜಿಗೆ ಇವಾಗ ಗೊತ್ತಾಗಿರೋದು ಏನು ಅಂದರೆ ಅವ್ರ ಮಗನೇ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು. ಮದುವೆಯಾದ 2 ತಿಂಗಳೊಳಗೆ ಗಂಡನ ಬಿಟ್ಟು ಪತ್ನಿ ನಾಪತ್ತೆಯಾದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕಳೆದ 21ರಂದು ಮನೆಯಿಂದ ನಾಗರಾಜ್ ಪತ್ನಿ ಸಂಜನಾ ನಾಪತ್ತೆಯಾಗಿದ್ದಾರೆ. ಸೊಸೆ ಮನೆ ಬಿಟ್ಟು ಹೋಗಿರೋದಕ್ಕೆ ನಾಗರಾಜ್ ತಂದೆ ಸಾವನ್ನಪ್ಪಿದ್ದಾರೆ. ಫೆಬ್ರವರಿ 8ರಂದು ಕುಟುಂಬದ ಸಮ್ಮುಖದಲ್ಲಿ ನಾಗರಾಜ್ ಸಂಜನಾಳನ್ನ ವಿವಾಹವಾಗಿದ್ರು. ಆದರೆ ವಿವಾಹವಾದ 2 ತಿಂಗಳಿಗೆ ಸಂಜನಾ ನಾಪತ್ತೆಯಾಗಿದ್ದು, ಆಕೆಗಾಗಿ ಹಲವು ಕಡೆ ನಾಗರಾಜ್ ಹುಡುಕಾಡಿದ್ರು. ಆಕೆ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಪತ್ನಿಗಾಗಿ ನಾಗರಾಜ್ ಠಾಣೆ ಮೆಟ್ಟಿಲೇರಿದ್ದು, ಪತ್ನಿ ಹುಡುಕಿ ಕೊಡುವಂತೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೈವ ದರ್ಶನಕ್ಕೆ ಹೋದ ದಂಪತಿ ಮನೆಗೆ ಕಿರಾತಕರು ಕನ್ನ ಹಾಕಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರ್ನ ಗಾಂಧಿಪೇಟ್ನಲ್ಲಿ ನಡೆದಿದೆ. ರೋಷನ್ ಅನ್ನೋರ ಮನೆಯಲ್ಲಿ ಕಳ್ಳತನವಾಗಿದೆ. ದೇವರ ದರ್ಶನಕ್ಕೆ ಅಂತ ದಂಪತಿ ಮನೆಯಿಂದ ತೆರಳಿದ ವೇಳೆ ಕಳ್ಳರು ಮನೆಗೆ ನುಗ್ಗಿ ಚಿನ್ನಾಭರಣ, ದುಬಾರಿ ವಸ್ತುಗಳನ್ನು ಕದ್ದಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದಂತಹ ಬಲ್ಬ್ಗಳನ್ನು ಒಡೆದು ಹಾಕಿದ್ದು, ಮನೆ ಬಾಗಿಲು ಮುರಿದು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು, ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಸಾರಿಗೆ ಬಸ್ನಲ್ಲಿ ಚಿನ್ನಾಭರಣ ಕಳವು ಮಾಡಲಾಗಿದೆ. ಗೋಕುಲ್ನಿಂದ ಸಿಬಿಟಿಗೆ ಹೋಗುವ ಬಸ್ನಲ್ಲಿ ಕಳ್ಳತನ ನಡೆದಿದೆ. 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 28 ಗ್ರಾಂ ಚಿನ್ನಾಭರಣ ಹಾಗೂ ಬೆಳ್ಳಿ ಸಾಮಗ್ರಿ ಕಳ್ಳತನ ಮಾಡಲಾಗಿದೆ. ಸಚಿನ್ ಪಾಠಕ್ ಅನ್ನೋರ ಆಭರಣ ಕಳುವಾಗಿದ್ದು, ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಎಲ್ಸಿ ಹಿಂದಿ ಪರೀಕ್ಷೆ ದಿನಾಂಕ ಮುಂದೂಡಿಕೆ ಮಾಡಲಾಗಿದೆ. ಇದೇ 30ರಂದು ಎಸ್ಎಸ್ಎಲ್ಸಿ ಹಿಂದಿ ಪರೀಕ್ಷೆ ನಿಗದಿಯಾಗಿತ್ತು. ಆದರೆ ಮಹಾವೀರ ಜಯಂತಿ ಹಿನ್ನೆಲೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪರೀಕ್ಷೆಯನ್ನು ಮುಂದೂಡಿದೆ. ಈ ಬಗ್ಗೆ ನ್ಯೂಸ್ 18ಗೆ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯದ ಮಂಡಳಿಯ ನಿರ್ದೇಶಕ ಗೋಪಾಲಕೃಷ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ಘನತ್ಯಾಜ್ಯ ಸಂಗ್ರಹಣೆ ಹಾಗೂ ವಿಲೇವಾರಿ ಗುತ್ತಿಗೆದಾರ ಜೊತೆ BSWML ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕರಿಗೌಡ ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಕರಿಗೌಡ, ಇವತ್ತು ಸಭೆ ನಡೆಸಿದ್ದೇವೆ. ನಿಮ್ಮ ನಿಯಮಗಳ ಪ್ರಕಾರ ಹಸಿ ಕಸ, ಒಣಕಸ, ಸ್ಯಾನಿಟರಿ ಕಸ, ಸ್ಪೆಷಲ್ ಕೇರ್ ಕಸವನ್ನು ಬೇರೆ ಬೇರೆಯಾಗಿ ಕಲೆಕ್ಟ್ ಮಾಡಬೇಕು. ಆದರೆ ಪೌರ ಕಾರ್ಮಿಕರು ಹೇಳ್ತಾ ಇರೋದು ಸಾರ್ವಜನಿಕರು ವಿಂಗಡಣೆ ಮಾಡಿಕೊಡೋದಿಲ್ಲ ಅಂತ. ಹೀಗಾಗಿ ಕಸ ವಿಂಗಡಣೆ ಮಾಡಿಕೊಡದಿದ್ರೆ 500ರಿಂದ 1000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಈ ನಿಯಮ ಏಪ್ರಿಲ್ 1ರಿಂದ ಕಾರ್ಯಾಚರಣೆ ಆಗಲಿದೆ ಅಂತ ಹೇಳಿದರು. ಜನರು ಪ್ರತ್ಯೇಕವಾಗಿ ಕೊಡ್ತಿಲ್ಲ, ಅದರಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿ ಮನೆಯಿಂದ ಒಣ ಕಸ, ಹಸಿ ಕಸ, ಸ್ಯಾನಿಟ್ರಿ ಕಸ ಮತ್ತು ಸ್ಪೆಷಲ್ ಕೇರ್ ಕಸವನ್ನು ಪ್ರತ್ಯೇಕವಾಗಿ ಕೊಡ್ಸೋಕ್ಕೆ ನಾವು ಗುತ್ತಿಗೆದಾರರು ನಮ್ಮ ಸಂಸ್ಥೆ ಕಡೆಯಿಂದ, ಕಾರ್ಪೊರೇಷನ್ ಕಡೆಯಿಂದ, ಲಿಂಕ್ ವರ್ಕರ್ಸು, AGMಸು, ಮಾರ್ಷಲ್ ಸೂಪರ್ವೈಸರು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, PK ಸೂಪರ್ವೈಸರು ಅವರೆಲ್ಲ ಕೆಲಸ ಮಾಡ್ತೀವಿ. ಅವರು ನಮ್ಮ ಜೊತೆ ಕೈ ಜೋಡಿಸಿ, ಅಂದರೆ ಗುತ್ತಿಗೆದಾರರು ಒಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಸ ಬೇರ್ಪಡಿಸುವೆಯನ್ನು ಎಲ್ಲ ಸೇರಿ ಇನ್ನೂ ಸೆಗ್ರಿಗೇಷನ್ ಲೆವೆಲನ್ನ ಜಾಸ್ತಿ ಮಾಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನೋಡಿ, ಅವರಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬೋರ್ಡ್ ಬಂದಾದ ಮೇಲೆ ಅವ್ರ ಮನಸ್ಥಿತಿನೇ ಒಂಥರ ಇದೆ. ಏನೋ ನಾವೆಲ್ಲ ಲೂಟಿ ಹೊಡೆದುಬಿಟ್ಟಿದ್ದೀವಿ, ಕೆಲಸ ಮಾಡ್ತಾಯಿಲ್ಲ, ವಿಲೇವಾರಿ ಕೇಂದ್ರಗಳಿಲ್ಲ, ಭರ್ತಿಗೆ ಇದು ಭೂಭರ್ತಿ ಕಳಿಸ್ತಾ ಇದ್ದೀರಿ ಅಂತ. ಇವತ್ತಿಗೂ ನಾವು ಅದನ್ನೇ ಹೇಳಿದ್ದೀವಿ. ಮನೆಯವರು 95%ವರೆಗೂ ಸೆಗ್ರಿಗೇಷನ್ ಮಾಡಿ ಕೊಟ್ಟಿದ್ದರು. ಆವಾಗ ನೀವು ನಮಗೆ ವಿಲೇವಾರಿ ಮಾಡೋದಕ್ಕೆ ಎಲ್ಲಿ ಕೊಟ್ರಿ? ಅದೇ ಭೂಭರ್ತಿ ಜಾಗ ಕೊಟ್ಟರೆ. ನಿಮ್ಮ ತಪ್ಪನ್ನು ಇಟ್ಕೊಂಡು ನಮ್ಮ ಮೇಲೆ ಗದ ಪ್ರಹಾರ ಮಾಡ್ತೀವಿ. ಒಂದೊಂದು ವಾರ 15 ದಿವಸ ನೀವು ಡಂಪಿಂಗ್ ಯಾರ್ಡಿಗೆ ಜಾಗನೇ ಕೊಡೋದಿಲ್ಲ. ಆವಾಗ ನಿಮ್ಮ ಎಸ್ಮಾ ಕಾಯ್ದೆ ಏನು ಬೆಡ್ಶೀಟ್ ಹೊತ್ಕೊಂಡು ಮಲಗಿತ್ತಾ? ಆವಾಗ ನಿಮ್ಮ ಅಧಿಕಾರಿಗಳ ಮೇಲೆ ಯಾಕೆ ನೀವು ಆಕ್ಷನ್ ತೊಗೊಂಡಿಲ್ಲ? ಏನು ನಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಹೋಗ್ತೀವಿ, ಬೇರೆ ಬದಲಿ ವ್ಯವಸ್ಥೆ ಮಾಡ್ಕೊಳ್ಳಿದ್ದು ಒಂದು ವಾರಕ್ಕೆ ಮೊದಲೇ ಕೊಟ್ಟಿದ್ದೀವಿ. ನೀವು ಮಾಡಿಕೊಳ್ಳಾರ್ದಿರ ನಿಮ್ಮ ತಪ್ಪಿಗೆ ನಮ್ಮನ್ನು ಬೆದರಿಸಿ ಜೀದ್ದಾಳುಗಳಾಗಿ ಇಟ್ಕೊಳ್ಳೋದು ಸರಿ ಇಲ್ಲ. ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ದೇವಾಲಯದಲ್ಲಿ ಹುಂಡಿ ಕಾಣಿಕೆ ಎಣಿಕೆ ಕಾರ್ಯ ಮಾಡಲಾಗಿದೆ. ದೇವಾಲಯದ ಉಪ ಆಯುಕ್ತ P. ದಿನೇಶ್ ನೇತೃತ್ವದಲ್ಲಿ ಹುಂಡಿ ಎಣಿಕೆ ಕಾರ್ಯ ಮಾಡಲಾಗಿದ್ದು, ಹುಂಡಿಯಲ್ಲಿ 4 ಗ್ರಾಂ ಚಿನ್ನ, 830 ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ.
ಇದರ ಜೊತೆಗೆ 39,49,000 ರೂಪಾಯಿ ನಗದು ಕೂಡ ಸಂಗ್ರಹ ಆಗಿದೆ. ಐಪಿಎಲ್ ಪಂದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗ್ತಿದೆ. ಶನಿವಾರ ಆರ್ಸಿಬಿ ಹಾಗೂ ಹೈದರಾಬಾದ್ ನಡುವೆ ಹಣಾಹಣಿ ನಡೆಯಲಿದೆ. ಈ ಹಿನ್ನೆಲೆ ಚಿನ್ನಸ್ವಾಮಿಯಲ್ಲಿ ಭದ್ರತೆ ಬಗ್ಗೆ ಮಾಕ್ ಡ್ರಿಲ್ ಮಾಡಲಾಗಿದೆ. ಎನ್ಎಸ್ಜಿ ಪಡೆ ಪೊಲೀಸರಿಂದ ಭದ್ರತೆ ಬಗ್ಗೆ ಸುಮಾರು 1,000 ಪೊಲೀಸರಿಂದ ಮಾಕ್ ಡ್ರಿಲ್ ಮಾಡಲಾಗಿದೆ. ಇನ್ನು ಮಾಕ್ ಡ್ರಿಲ್ ವಿಚಾರವಾಗಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ರಿಯಾಕ್ಟ್ ಮಾಡಿದರು. ನಾವು ಇನ್ನೊಂದ್ಸರಿ ನಮ್ಮ ಎಲ್ಲ ಆಫೀಸರ್ಸ್ ಅವರು ತುಂಬ ಚೆನ್ನಾಗಿ ಒಂದು ಸ್ಕೀಮ್ ಮಾಡಿದ್ದಾರೆ. ಒಂದು ಲಾಸ್ಟ್ ಬ್ರೀಫಿಂಗ್ ಕೂಡ ಇದೆ. ಈಗ ಹೋಪ್ಫುಲಿ ನಿಮ್ಮ ಕೋಆಪ್ರೇಷನಿಂದ ಮತ್ತು ಎಲ್ಲರಿಗೂ ಕೋಆಪ್ರೇಷನಿಂದ ಈ ಸರಿ ಏನು ಮ್ಯಾಚ್ ತುಂಬ ಒಂದು ದೀರ್ಘಕಾಲ ಆದಮೇಲೆ ಆಗ್ತಾಯಿದೆ. ನಾವು ಭಾಳ ಕಮಿಟಿ ಮೀಟಿಂಗ್ಸ್ ಮಾಡಿ, ಸಾಕಷ್ಟು ಬೇರೆ ಬೇರೆ ಸಬ್ ಕಮಿಟಿ ಮೀಟಿಂಗ್ಸ್ ಮಾಡಿ, ಸ್ಪಾಟ್ ಇನ್ಸ್ಪೆಕ್ಷನ್ಸ್ ಮಾಡಿ, ನಮ್ಮ ಆಫೀಸರ್ಸ್ ಅವರು ತುಂಬ ಶ್ರಮಪಟ್ಟು ಒಂದು ಹಂತಕ್ಕೆ ಅವರು ತಂದಿದ್ದಾರೆ. ಆ್ಯಂಡ್ ನಮಗೆ ಫುಲ್ ಭರವಸೆ ಇದೆ. ಶನಿವಾರ ಆರ್ಸಿಬಿ ಮ್ಯಾಚ್ ಹಿನ್ನೆಲೆ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಜನರಿಗೆ ಆಸನ ಮೀಸಲಿಡಲಾಗಿದೆ. ಅಲ್ಲದೆ ಪ್ರತಿ ಮ್ಯಾಚ್ನ ಪ್ರಾಕ್ಟೀಸ್ಗೆ ಜೆರ್ಸಿ ನಂಬರ್ 11 ಬಳಕೆ ಮಾಡಲಾಗ್ತಿದೆ. ಹಾಗಾದರೆ ಸ್ಟೇಡಿಯಂನಲ್ಲಿ ಯಾವ ಜಾಗದಲ್ಲಿ 11 ಸೀಟುಗಳು ಕಾಯ್ದಿರಿಸಲಾಗಿದೆ ಅನ್ನೋದರ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇನ್ನು ಐಪಿಎಲ್ 2026ರ ಉದ್ಘಾಟನೆ ಸಮಾರಂಭಕ್ಕೆ ಬ್ರೇಕ್ ಹಾಕಲಾಗಿದೆ. ಕಾಲ್ತುಳಿತದಿಂದ ಸತ್ತವರ ಗೌರವಾರ್ಥವಾಗಿ ಉದ್ಘಾಟನೆ ರದ್ದು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಅದ್ದೂರಿ ಪ್ರಾರಂಭೋತ್ಸವ ಮಾಡದಿರಲು ಬಿಸಿಸಿಐ ನಿರ್ಧರಿಸಿದೆ ಅಂತ ಮಾಹಿತಿ ಬಂದಿದೆ.